ನನಗೆ ತಿಳಿದ ಹಾಗೆ ಅವರಲ್ಲಿ ನಂಬರ್ಸ್ ಇರಲಿಲ್ಲ. ಅದರ ಜೊತೆಗೆ ಸುಮ್ಮನೆ ಈಗ ಯಾಕೆ ಚುನಾವಣೆ ಆಗೋದು ಅಂಥೇಳಿ ಅದಕ್ಕಾಗಿ ಅದರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ನವರು ಒಂದು 4 ಜನ ಅವ್ರ ಜೊತೆಗಿದ್ದರು. ಅವರು ಸಹ 4 ದಿವಸ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಅವ್ರ ಬಗ್ಗೆ ತೊಂದರೆ ಯಾಕಾಗಬೇಕು ಅಂತೇಳಿ ಒಂದು ದೊಡ್ಡ ಮನಸ್ಸಿಂದ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂಥೇಳಿ ಆ ಒಂದು ತೀರ್ಮಾನ ಮಾಡಿ ವಾಪಸ್ ತಗೊಂಡು ನೀವು ಮನವೊಲಿಸಿದ್ರೆ ಸರ್ ಅವರು ನಾವು ಸಂತೋಷದಿಂದ ಅವ್ರು ಬಂದು ಹೇಳಿದರು ನನಗೆ ನಾವು ವಿಡ್ರಾ ಮಾಡ್ಕೊಳ್ತೀವಿ ಅಂಥೇಳಿ. ಭಾರಿ ಸಂತೋಷ, ಒಂದೇ ತೀರ್ಮಾನ ಮಾಡಿದ್ವಿ, ನಾವೆಲ್ಲ ಜೊತೆಗೆ ಕೆಲಸ ಮಾಡೋಣ ಅಂಥೇಳಿ ಅವ್ರಿಗೆ ನಾನು ನಮ್ಮ MLA ಅವರು ಇಬ್ಬರೂ ಭಾರಿ ಒಳ್ಳೆ ತೀರ್ಮಾನ ಮಾಡಿದ್ರಿ. ಸಂತೋಷ, ಮುಂದೆ ಎಲ್ಲ ಜೊತೆಗೆ ಕೆಲಸ ಮಾಡೋಣ. ಮುಬಾರಕ್ ನಿಮ್ಮ ಜೊತೆ ಇದ್ದವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಲ್ವಾ ಸರ್, ಅಧ್ಯಕ್ಷ ನಾಮಿನೇಷನ್ ಸಲ್ಲಿಸಿದ್ರು ಸರ್. ಅವರು ನಮ್ಮ ಪಾರ್ಟಿನಿಂದ ಅವ್ರಿಗೆ ಕ್ಯಾಂಪೇನ್ ಕಮಿಟಿ ಚೇರ್ಮನ್ನು ಸಹ ಮಾಡಿದ್ದೀವಿ. ಎಲ್ಲ ಅವಕಾಶಗಳು ಪಾರ್ಟಿನಿಂದಲೂ ಕೊಟ್ಟಿದ್ದೀವಿ. ಮತ್ತು ಕಾರಣಾಂತರದಿಂದ ಕೆಲವು ಎಲೆಕ್ಷನ್ ಸಂದರ್ಭದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಒಂದೊಂದು ಕಾರಣ ಹೇಳಿ ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದರು. ನಂತರ ಮತ್ತೆ ಅವ್ರದ್ದು ಆವಾಗಿಂದ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ ಅವರು. ಅದರ ಜೊತೆಯಲ್ಲಿ ಪಾರ್ಟಿನಿಂದ ಅವ್ರು ಸಸ್ಪೆಂಡ್ ಆಗಿದ್ದರು. ಅವರು ಸಸ್ಪೆನ್ಷನ್ ರಿವೋಕ್ ಆಗಿರಲಿಲ್ಲ. ಹಾಗಾಗಿ ಆ ಸಮಸ್ಯೆ ಹಾಗೆ ಉಳ್ಕೊಂಡಿತ್ತು. ಇವತ್ತು ಈ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ ಬಂದು ನಾನು ಅಭ್ಯರ್ಥಿ ಆಗ್ತೀನಿ ಅಂಥೇಳಿ ಕಾಂಗ್ರೆಸ್ ಪಕ್ಷದ ವೆನಿಷ್ಠರಿಗೂ ಸಹ ಅವರು ಭೇಟಿ ಮಾಡಿ ಕೇಳಿಲ್ಲ. ಹಾಗಾಗಿ ಅದನ್ನು ಪ್ರಶ್ನೆನೇ ಬಂದಿಲ್ಲ. ನಾವು ಸಹ ನಮ್ಮ ಸದಸ್ಯರಿಗೆಲ್ಲ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿದ್ದೀವಿ. ಎಲ್ಲ 16 ಜನ ಸದಸ್ಯರು ಈ ದಿವಸ ಬೆಳಗ್ಗೆ ಬಂದು ನನಗೂ ಕೊತ್ತೂರು ಮಂಜು ಬಿಟ್ಟು 16 ಜನ ಸದಸ್ಯರು ಅವರವ್ರ ಒಪಿನಿಯನ್ ಕೊಟ್ಟರು. ಆ ಒಪಿನಿಯನ್ನಲ್ಲೂ ಸಹ ನಾವು ಅವ್ರ ಒಪಿನಿಯನ್ ತೊಗೊಂಡ್ಮೇಲೆ ತೀರ್ಮಾನಕ್ಕೆ ಬಂದ್ವಿ. ನಮ್ಮ ನಾರಾಯಣಸ್ವಾಮಿಯವರು MLC, ex-MLC, ವೈಸ್ ಪ್ರೆಸಿಡೆಂಟ್ KPCCನವರು ಅವರು ವರಿಷ್ಠರಾಗಿ ಬಂದಿದ್ದರು. ಅವರ ಸಮ್ಮುಖದಲ್ಲಿ ಎಲ್ಲ ಅವ್ರದ್ದು ಅಭಿಪ್ರಾಯವನ್ನು ಪಡ್ಕೊಂಡಿದ್ವಿ. ಆ ಅಭಿಪ್ರಾಯವಾಗಿ ಎಲ್ಲ ತೀರ್ಮಾನ ಮಾಡಿ ಒಗ್ಗಟ್ಟಾಗಿ ನಾವು ಘೋಷಣೆ ಮಾಡಿದ್ವಿ. ಆಯ್ಕೆ ಮಾಡಿದ್ದು ರೀಸನ್ ಏನು ಸರ್? ಏನಾದರೂ ಬೇರೆ ರೀಸನ್ ಇತ್ತು ಅವ್ರನ್ನೇ ಆಯ್ಕೆ ಮಾಡಬೇಕು ಅಂತ ಅಧ್ಯಕ್ಷ ಅಲ್ಲ, ಅಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು BCMAಯಲ್ಲಿ 2 ಅವಕಾಶಗಳಿರುತ್ತೆ. ಒಬ್ಬರು ಮೈನಾರಿಟೀಸ್ ಮಾಡ್ಬೋದು, ಇಲ್ಲಾಂದರೆ ಉಳಿದ ಸಮಾಜ ಮಾಡ್ಬೋದು. ನಮ್ಮಲ್ಲಿ 2 ಕ್ಯಾಂಡಿಡೇಟ್ಸ್ ಇದ್ದರು. ಲಾಸ್ಟ್ ಟೈಮು ಒಂದು ಹೆಚ್ಚಾಗಿ ಒಪಿನಿಯನ್ ಅವ್ರ ಪರವಾಗಿರುತ್ತೆ ಹಾಗಾಗಿ ಅವ್ರಿಗೆ ಪ್ರಸಾದ್ ಬಾಬು ಅವ್ರದ್ದು ಕ್ಲೇಮ್ ಇತ್ತು. ಅವರು ನನಗೆ ಒಂದು ಅವಕಾಶ ಮಾಡಿ ಕೊಡಿ ಅಂತ ಕೇಳಿಕೊಂಡ್ರು. ಅವರು ಅದು ಸಹ ನಾವು ಕನ್ಸಿಡರ್ ಮಾಡಿದ್ವಿ. ಅವರು ಲಾಸ್ಟ್ ನಮ್ಮಲ್ಲಿ ಚುನಾವಣೆಯಲ್ಲಿ ಅವ್ರ ಮಿಸಸ್ಗೆ ಸುಮಾರು ಒಂದು 30 ತಿಂಗಳು ಅವಕಾಶ ಮಾಡಿ